ನಮಸ್ಕಾರ ವೀಕ್ಷಕರೇ, ಪ್ರಖರ ಸುದ್ದಿಗೆ ಸ್ವಾಗತ. ಮುದ್ದೇಬಿಹಾಳದಲ್ಲಿ ಅರ್ಜುನ್ ರಾಠೋಡ್ ಅವರಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಪತ್ರಿಕಾಗೋಷ್ಠಿ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ರಾಜ್ಯ ಬಂಜಾರ ಸಮಾಜದ ಅಧ್ಯಕ್ಷರು ಆಗಿರುವ ಅವರು, ಕಾಂಗ್ರೆಸ್ ಸರ್ಕಾರವು ಬಂಜಾರ ಸರ್ಕಾರದ ಪರವಾಗಿ ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡುವ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಯೋಜನೆಯನ್ನು ಹಾಕಿಕೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಚಲಾಯಿಸಬೇಕೆಂದು ಪತ್ರಿಕಾಗೋಷ್ಠಿ ನಡೆಸಿದರು. ಭಾರತೀಯ ಜನತಾ ಪಕ್ಷದ ಟಿಕೆಟ್ ಬೇಕು ಅಂಥೇಳಿ ಪ್ರತಿಭಟನೆ ಮಾಡಿ ಹೋದಾಗ ನಮ್ಮ ತದನಂತರ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮ ಸಮೂಹ ಮಾಧ್ಯಮದ ಒಳಗದವರು ಇವತ್ತೇನು ಅವ್ರಿಗೆ ಭೇಟಿಯಾಗಿ ಕೇಳಿದರು ಸಂಸದರಿಗೆ, ಏನು ಸರ್ ಹಿಂಗಿಂಗ ಅವರು ಕೇಳಕತ್ತಾರೆ ಟಿಕೆಟ್ ಏನಂತೀರಿ ನೀವು ಇದ್ರ ಬಗ್ಗೆ ಅಂತ ಕೇಳಿದಾಗ ಅವ್ರು ಏನಂದರು ಅಂತ ಹೇಳಿದ್ರೆ, ಬಂಜಾರ ಸಮಾಜ ನನಗೇನು ಸಂಬಂಧ ಇಲ್ಲ, ಬಂಜಾರ ಸಮಾಜದ ಮತನೇ ಕೇಳಂಗಿಲ್ಲ, ಅವ್ರು ನನ್ನ ಮನೆ ಮುಂದೆ ಬರೋದು ಅವಶ್ಯಕತೆ ಇಲ್ಲ. ಹಂಗಾಗಿ ಅದನ್ನು ತಾವೆಲ್ಲರೂ ಈಗಾಗಲೇ ಸಮೂಹ ಮಾಧ್ಯಮ ಪತ್ರಿಕೆಯಲ್ಲಿ ತಾವೆಲ್ಲರೂ ಸವಿಸ್ತಾರವಾಗಿ ಕೇಳ್ಕೊಂಡಿದ್ದೀವಿ. ಒಬ್ಬ ಸಮಾಜ, ಬಂಜಾರ ಸಮಾಜ, ಸ್ವಾಭಿಮಾನಿ ಸಮಾಜ, ಇವತ್ತೇನು ಈ ಸಮಾಜಕ್ಕೆ ಕೀಳಾಗಿ ಮಾತನಾಡಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಒಂದು ಮಾತನ್ನು ಹೇಳಿದ್ದೀವಿ. ಏನಂತ ಹೇಳಿದ್ರು ಕೇಳಿದ್ರೆ, ಕ್ಷಮೆಯನ್ನು ಕೇಳಬೇಕು ಅಂತೇಳಿ, ಕೇಳೋದಿಲ್ಲ ಅಂತ ಹೇಳಿದ್ರು ಅವರು. ಒಂದು 2-3 ಸಲ ಹೇಳಿದ್ರು ಕೇಳೋದಿಲ್ಲ ಅಂತೇಳಿ. ಆಮ್ಯಾಗ ಎಲ್ಲ ಕಡೆ ಜನ, ಎಲ್ಲ ತಾಂಡಾ ಜನರು ಮತ್ತು ಎಲ್ಲ ಕೆಲವು ಪ್ರಮುಖರುಗಳು ವಿರೋಧವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ತದನಂತರ ಬಿಜಾಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಕ್ಷಮೆಯನ್ನು ಕೇಳಿದ. ಹಾಗಾಗಿ ಕ್ಷಮೆ ಕೇಳಿದರೂ ಸಹ ಇವತ್ತು ನಮ್ಮನ್ನು ಒಂದು ಕೀಳುಮಟ್ಟಕ್ಕೆ ಮಾತನಾಡಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರಿಗೆ ಈ ಸಲ ಬಂಜಾರ ಸಮಾಜ ಯಾವ ಕಾರಣಕ್ಕೂ ಮತವನ್ನು ಚಲಾಯಿಸುವುದಿಲ್ಲ. ಜಿಲ್ಲೆಯಲ್ಲಿರ್ತಕ್ಕಂಥ 2,40,40,000 ಮತದಾರರು 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಮತವನ್ನು ಚಲಾಯಿಸ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ. ಸಮಾಜದ ಮತಗಳು ನಮಗೆ ಬೇಕಿಲ್ಲ ಎಂದು ಹೇಳಿಕೆ ನೀಡಿರುವ ರಮೇಶ್ ಜಿಗಜಿಣಗಿ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಹಾಗೂ ಹಿಂದಿನ BJP ಸರ್ಕಾರವು ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿ ಯಾವುದೇ ಕಾರ್ಯರೂಪಕ್ಕೆ ತಂದಿಲ್ಲ ಹಾಗೂ ಮೀಸಲಾತಿಯಲ್ಲಿ ಬಂಜಾರ ಸಮಾಜವನ್ನು ಕಡೆಗಣಿಸಿದೆ. ಹೀಗಾಗಿ ನಾವು ಮುಂದಿನ ಚುನಾವಣೆಯಲ್ಲಿ 45 ಲಕ್ಷ ಜನ ಮತದಾರರಿದ್ದು BJPಗೆ ತಕ್ಕ ಪಾಠ ಕಲಿಸುವುದಾಗಿ ಹೇಳಿದರು. ಅಧಿಕಾರಿಗಳ ಮೇಲೆ ಒತ್ತಡ ತಂದು ಹಕ್ಕುಪತ್ರವನ್ನು ವಿತರಣೆ ಮಾಡ್ತಕ್ಕಂಥದ್ದು ಅದು 100ಕ್ಕೆ 100ರಷ್ಟು ತಪ್ಪು ಅಂತೇಳಿ ನಾನು BJP ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷ ತಾವು ಪ್ರಶ್ನೆ ಮಾಡಿದ ಭಾಳ ಸತ್ಯ ಇದೆ ಸರ್. ಭಾರತೀಯ ಜನತಾ ಪಕ್ಷದಲ್ಲಿಯೂ ನಮ್ಮ ಜನ ಇದ್ದಾರೆ. ಅವರು ಈಗ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಎಷ್ಟೇ ಕೆಲಸ ಮಾಡಿದರೂ ಈ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಮತ್ತು ಚಿತ್ರದುರ್ಗದ ಅಭ್ಯರ್ಥಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ಮೀಸಲಾತಿಯಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ, ಅದರ ಉತ್ತರ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜನ ಕೊಡ್ತಾರೆ. ಅದರ ಬಗ್ಗೆ ಯಾರು ಮಾತಿಲ್ಲ. ಯಾರು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಇಷ್ಟು ದಿವಸ ಏನೇನು ಕಂಡೀರಿ, ಏನೇನು ಒಳ ಮೀಸಲಾತಿಯಲ್ಲಿ ನಿಮಗೆ ದ್ರೋಹ ಆಗ್ಯದ ಎಲ್ಲ ಬತ್ತಿಗೂ ಬಾಯಿ ಮುಚ್ಕೊಂಡಿದ್ದೀರಿ, ಅವೆಲ್ಲರೂ ಈ ಸಲ ಹೊರಗೆ ಬಂದು ಓಪನ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಬಂಜಾರ ಸಮಾಜಕ್ಕೆ ಬೆಂಬಲಿಸಬೇಕನ್ನೋ ನನ್ನ ವಿನಂತಿ. ಒಳ ಮೀಸಲಾತಿ ಹಾಗೂ ಅಭಿವೃದ್ಧಿ ಕೆಲಸಗಳಲ್ಲಿ ಬಂಜಾರ ಸಮಾಜವನ್ನು ಕಡೆಗಣಿಸಿದ್ದರಿಂದ BJP ಪಕ್ಷವನ್ನು ನಾವು ಈ ಬಾರಿ ಮತ ಚಲಾಯಿಸುವುದಿಲ್ಲ ಎಂದು ಅವರು ಹೇಳಿದರು. ಆದರೆ ಎಲ್ಲ ಪಕ್ಷಗಳಲ್ಲಿಯೂ ಬಂಜಾರ ಸಮಾಜದ ನಾಯಕರು ಇದ್ದು ಈ ಕುರಿತು ಒಮ್ಮತದ ನಿರ್ಣಯವನ್ನು ಹೇಗೆ ಕೈಗೊಳ್ಳಲಾಗಿದೆ ಎಂದು ಕೇಳಿದಾಗ ಅವರು, ನಾವು ಸಮಾಜದ ವತಿಯಿಂದ ಈ ನಿರ್ಣಯವನ್ನು ಕೈಗೊಂಡಿದ್ದು, ಬೇರೆ ಬೇರೆ ಪಕ್ಷಗಳಲ್ಲಿರುವಂಥ ತಮ್ಮ ಸಮಾಜದ ಮುಖಂಡರುಗಳು ತಾವು ಕೂಡ ಒಗ್ಗಟ್ಟಾಗಿ ಮತ ಚಲಾಯಿಸುವುದಾಗಿ ಅವರು ಹೇಳಿದರು. ಒಳ ಮೀಸಲಾತಿ ಸಂದರ್ಭದಲ್ಲಿ ಸ್ಪೃಶ್ಯರು ಅಸ್ಪೃಶ್ಯರು ಎಂಬ ವಿಂಗಡಿಸಿ ಮಾಡಿದ್ದು, ಇದರಿಂದ ಹಿಂದುಳಿದ ಬಂಜಾರ ಸಮಾಜಕ್ಕೆ ಅನ್ಯಾಯವಾಗುವುದು. ಇದನ್ನು ಮುಂದಿನ ದಿನದಲ್ಲಿ ಮತದಾನ ಚಲಾಯಿಸುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೇವೆ ಎಂದು ವಿವಿಧ ಮುಖಂಡರುಗಳು ಈ ಸಂದರ್ಭದಲ್ಲಿ ಮಾತನಾಡಿದರು.